ನಮಸ್ತೆ ಎಲ್ಲರಿಗೂ, ನಾನು ನಿಮ್ಮ ರಶ್ಮಿ. ನನಗೆ ಸ್ಟೋರಿ ಹೇಳೋದಂದರೆ ತುಂಬ ಇಷ್ಟ. ಹಾಗೂ ಪ್ಯಾರನಾರ್ಮಲ್ ಜಾಗಕ್ಕೆ ಹೋಗಿ ಇನ್ವೆಸ್ಟಿಗೇಷನ್ ಮಾಡೋದಂದರೆ ಇನ್ನೂ ಕ್ರೇಜ್ ಜಾಸ್ತಿ. ಬಟ್ ಇವತ್ತು ನಾನು ನಿಮಗೆ ಒಂದು ಇಂಟ್ರೆಸ್ಟಿಂಗ್ ಆದಂತಹ ಸ್ಟೋರಿ ತಂದಿದ್ದೇನೆ. ದಟ್ ಈಸ್ ಏಷ್ಯಾಸ್ ಮೋಸ್ಟ್ ಹಾಂಟೆಡ್ ವಿಲೇಜ್, ಕುಲ್ದಾರ. ಕುಲ್ದಾರ ರಾಜಸ್ಥಾನದ ಜೈಸ್ಲಮಾರ್ ಎಂಬಂತಹ ಜಾಗದಲ್ಲಿ ಲೊಕೇಟ್ ಆಗಿದೆ. ಆಲ್ಮೋಸ್ಟ್ 200 ಇಯರ್ಸ್ ಎಗೋ ಈ ಜಾಗ ಒಂದು ಇನ್ವೆಂಟ್ ಆದ ಹಾಗೆ. ಆದರೆ ಇದರ ಬಗ್ಗೆ 13th ಸೆಂಚುರಿಯಲ್ಲಿ ಎಲ್ಲರಿಗೂ ಗೊತ್ತಾಗ್ತಾ ಬರುತ್ತೆ. ಇದನ್ನು ಯಾಕೆ ಏಷ್ಯಾದ ಮೋಸ್ಟ್ ಹಾಂಟೆಡ್ ವಿಲೇಜ್ ಎಂದು ಕರೀತಾರೆಂಬ ವಿಷಯಕ್ಕೆ ಇವತ್ತಿನ ಈ ಸ್ಟೋರಿ ಆಧಾರ ಆಗಿದೆ. ಸೊ ಬನ್ನಿ, ಜಾಸ್ತಿ ಹೊತ್ತು ಮಾಡದೆ ಇವತ್ತಿನ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ. ಕುಲ್ದಾರ ಅಂದ ತಕ್ಷಣ ತಲೆಗೆ ಬರುವಂತಹ ವಿಷಯವೇ ನಮಗೆ ಕೇಳಲಿಕ್ಕೆ ಸಿಕ್ಕಿದಂತಹ ಪ್ಯಾರನಾರ್ಮಲ್ ಆ್ಯಕ್ಟಿವಿಟೀಸ್. ಇಲ್ಲಿ ಹಾಗಾಗಿದೆ, ಇಲ್ಲಿ ಹೀಗಾಗಿದೆ, ಅಲ್ಲಿದ್ದಂತಹ ಫ್ಯಾಮಿಲೀಸ್ ಎಲ್ಲ ಎಲ್ಲಿ ಹೋದ್ರು, ಏನಾದರೂ, ಯಾಕೀಗಾಯಿತು, ಇದರ ಬಗ್ಗೆ. ಸೊ ಕುಲ್ದಾರದಲ್ಲಿ ಆಲ್ಮೋಸ್ಟ್ 85 ಫ್ಯಾಮಿಲೀಸ್ ವಾಸವಾಗಿತ್ತು. ಆ್ಯಂಡ್ ಈ 85 ಫ್ಯಾಮಿಲೀಸ್ ಕೂಡ 13th ಸೆಂಚುರಿಯಲ್ಲಿ ಅಲ್ಲಿ ಈ ಥರದ ಒಂದು ಕುಲ್ದಾರ ವಿಲೇಜ್ ಇದೆ ಅಂತ ಎಲ್ಲರಿಗೂ ಗೊತ್ತಾಗ್ತಾ ಬಂತು. ಬಟ್ 18th ಸೆಂಚುರಿಯಲ್ಲಿ ಇವರು ಅವರ ಲೈಫನ್ನು ಒಳ್ಳೆ ರೀತಿಯಲ್ಲಿ ಲೀಡ್ ಮಾಡ್ತಾಯಿದ್ರು. ನಾವೀಗ ಹೇಗೆ ಲೀಡ್ ಮಾಡ್ತಾ ಇದ್ವಾ ಆ ಸೇಮ್ ರೀತಿಯಲ್ಲಿ ಅವರು ಕೂಡ ಲೀಡ್ ಮಾಡ್ತಾರೆ. ಸೊ ಇವರು 18th ಸೆಂಚುರಿಯಲ್ಲಿ ಇವರ ಬಗ್ಗೆ ಯಾವಾಗ ಎಲ್ರಿಗೂ ಗೊತ್ತಾಯ್ತಾ ಇವರು ಪೀಸ್ಫುಲಿ ಆಗಿದ್ದಾರೆ, ಅಲ್ಲಿ ವೆಲ್ ಸೆಟಲ್ಡ್ ಲೈಫ್ ಲೀಡ್ ಮಾಡ್ತಿದ್ದಾರೆ ಅಂತ, ಆ ಟೈಮಲ್ಲಿ ಅಲ್ಲಿಯ ರಾಜ ಒಂದು ಮಂತ್ರಿಯನ್ನು ಅಪಾಯಿಂಟ್ ಮಾಡ್ತಾರೆ. ಸೊ ಅವನ ಹೆಸರೇ ಸಲೀಂ ಸಿಂಗ್ ಅಂತ. ಸಲೀಂ ಸಿಂಗ್ ಒಬ್ಬ ದೊಡ್ಡ ಜಿಪುಣ ವ್ಯಕ್ತಿಯಾಗಿದ್ದ. ಆತ ಈ ಒಂದು ಹಳ್ಳಿಯ ಮೇಲೆ ಅವನಿಗೆ ತುಂಬಾ ಕಣ್ಣಿತ್ತು. ಯಾಕಂದರೆ ಅವರ ಲೈಫ್ ಸ್ಟೈಲ್, ಅವರು ಹೇಗೆ ಇರ್ತಾ ಇದ್ರು, ಅವರು ಏನು ಮಾಡ್ತಾ ಇದ್ರು, ಯಾವುದಕ್ಕೂ ಕಮ್ಮಿ ಇಲ್ಲದೆ ಅವರು ಬ್ರಾಹ್ಮಣ ಕುಟುಂಬದವರು ಅಲ್ಲಿ ವಾಸವಾಗ್ತಿದ್ರು. ಅವರ ಲೈಫ್ ಸ್ಟೈಲ್ ನೋಡಿ ಇವನಿಗೆ ಆಸೆ ಆಗಿತ್ತು. ಸೊ ಅವ ಎಂತ ಮಾಡ್ತಿದ್ದ ಅವರ ಟ್ಯಾಕ್ಸ್ ಜಾಸ್ತಿ ಮಾಡುವ ಎಂಬಂತಹ ಆಸೆ ಅವನಲ್ಲಾಗಿತ್ತು. ಸೊ ಟ್ಯಾಕ್ಸ್ ಜಾಸ್ತಿ ಮಾಡಿದರೆ ಅವನಿಗೆ ಒಂದು ಫಾಯ್ದಾ ಏನಂದರೆ ಅವನಿಗೆ ಕೂತ್ಕೊಂಡು ಆತನ ಲೈಫನ್ನು ಒಳ್ಳೆ ರೀತಿಯಲ್ಲಿ ಲೀಡ್ ಮಾಡ್ಬೋದು. ಅದೇ ಟೈಮಲ್ಲಿ ಸಲೀಂ ಸಿಂಗಿಗೆ ಆ ಕುಲ್ದಾರ ವಿಲೇಜ್ ಅಲ್ಲಿದ್ದಂತಹ ಒಂದು ಸುಂದರವಾದಂತಹ ಹೆಣ್ಣಿನ ಮೇಲೆ ಕಣ್ಣು ಬೀಳ್ತದೆ. ಆತಳು ಈತನನ್ನು ಸ್ವಲ್ಪ ಕೂಡ ಇಷ್ಟವೇ ಪಡ್ತಿರಲಿಲ್ಲ. ಬಟ್ ಇವನಿಗೆ ಆತಳ ಮೇಲೆ ತುಂಬಾ ಕಣ್ಣಿತ್ತು. ಈತ ಓಪನ್ಲಿ ಎಲ್ಲ ವಿಲೇಜರ್ಸ್ನ ಮುಂದೆ ಕೇಳ್ತಾನೆ, ನನಗೆ ಆ ಹುಡುಗಿಯನ್ನು ಮದುವೆ ಮಾಡಿಕೊಡಿ ಅಂತ, ಇಲ್ಲದಿದ್ದರೆ ನಿಮ್ಮ ಎಲ್ಲರ ಟ್ಯಾಕ್ಸ್ ರೇಟ್ ನಾನು ಜಾಸ್ತಿ ಮಾಡಿ ನಿಮಗೆ ಈ ಜಾಗದಲ್ಲಿ ಬದುಕಲಿಕ್ಕೆ ಆಗದಾಗೆ ಮಾಡಿಬಿಡ್ತೇನೆ ಅಂತ. ಮೊದಲಿಗೆ ಅಲ್ಲಿದ್ದಂತಹ ಹಳ್ಳಿಯವರು ಯಾರು ಕೂಡ ಇದರ ಬಗ್ಗೆ ಅಷ್ಟು ಸ್ಟ್ರಿಕ್ಟ್ ಅಥವಾ ಸೀರಿಯಸ್ ಆಗಿ ಇದರ ಬಗ್ಗೆ ಥಿಂಕ್ ಮಾಡಲಿಕ್ಕೆ ಹೋಗಲಿಲ್ಲ. ಬಟ್ ಇನ್ನೊಂದು ಸಲ ಸಲೀಂ ಸಿಂಗ್ ಆ ಜಾಗಕ್ಕೆ ಬಂದು, ಈ ಸಲ ಲಾಸ್ಟ್ ನಿಮಗೆ ವಾರ್ನಿಂಗ್, ಈ ಸರಿ ನೀವು ಕೊಡಲೇಬೇಕು, ನಂಗೆ ಗೊತ್ತಿಲ್ಲ ಅವಳನ್ನು ಮದುವೆ ಮಾಡಿ ಕೊಡಬೇಕು ಅಂತ ಹೇಳುವಾಗ ಇವರಿಗೆ ಸ್ವಲ್ಪ ಹೆದರಿಕೆ ಶುರು ಆಯಿತು. ಆ ದಿವಸ ಅವರೇನು ಮಾಡ್ತಾರಂದರೆ ಅಲ್ಲಿದ್ದಂತಹ ಒಂದು ದೇವಸ್ಥಾನದ ಹತ್ತಿರ ಹೋಗಿಬಿಟ್ಟು, ಅಂದರೆ ಆ ಹಳ್ಳಿಯಲ್ಲಿದ್ದಂತಹ ಮೇನ್ ಮುಖಂಡರು ಅವರು ಹೋಗಿಬಿಟ್ಟು ಇದರ ಬಗ್ಗೆ ಡಿಸ್ಕಸ್ ಮಾಡ್ತಾರೆ. ಯಾಕಂದರೆ ಆ ಎಂಟೈರ್ 85 ಫ್ಯಾಮಿಲೀಸ್ ಯಾರೆಲ್ಲ ಅಲ್ಲಿ ವಾಸವಾಗ್ತಿದ್ರೋ ಅವರೆಲ್ಲರೂ ಆ ಹುಡುಗಿಯ ಭವಿಷ್ಯ ಹಾಳಾಗಬಾರ್ದೆಂಬಂತಹ ಉದ್ದೇಶಕ್ಕೆ ಒಂದು ನಿರ್ಧಾರ ತಗೊಳ್ಳಿಕ್ಕೆ ಅಂತ ಅಲ್ಲಿ ಸೇರಿ ಒಂದು ಡಿಸ್ಕಷನ್ ಸ್ಟಾರ್ಟ್ ಮಾಡ್ತಾರೆ. ಡಿಸ್ಕಷನಲ್ಲಿ ಅವರು ಫೈನಲ್ ಆಗಿ ತಗೊಂಡಂತಹ ಡಿಸಿಷನ್ ಏನಂದರೆ ಆ ಎಂಟೈರ್ ವಿಲೇಜಸ್ ಆ ರಾತ್ರೋರಾತ್ರಿ ಆ ಜಾಗವನ್ನು ಬಿಟ್ಟು ಹೋಗುವಂತಹ ನಿರ್ಧಾರವನ್ನು ತಗೊಳ್ತಾರೆ. ಆ್ಯಂಡ್ ಅವತ್ತಿನ ರಾತ್ರಿ ಅವರು ಎಲ್ಲರೂ ಕೂಡ ಆ ಜಾಗವನ್ನು ಬಿಟ್ಟು ಹೋಗ್ತಾರೆ. ಹೋಗುವ ಮೊದಲು ಅಲ್ಲಿ ಒಂದು ಶಾಪ ಹಾಕಿಬಿಟ್ಟು ಹೋಗ್ತಾರೆ. ಆ ಶಾಪ ಏನಂದರೆ, ಈ ಜಾಗದಲ್ಲಿ ಯಾರೇ ಬಂದರೂ ಕೂಡ ಅವರಿಗೆ ಈ ಜಾಗದಲ್ಲಿ ವಾಸವಾಗಲಿಕ್ಕೆ ಆಗಬಾರ್ದು, ಜೀವನ ನಡೆಸಲಿಕ್ಕೆ ಆಗಲೇಬಾರ್ದು ಅಂತಹ ಒಂದು ಶಾಪ ಆಗಿರಬೇಕು, ಶಾಪಿತವಾದಂತಹ ಜಾಗ ಆಗಿರಬೇಕು ಅಂತ ಶಾಪ ಹಾಕಿಬಿಟ್ಟು ಹೋಗ್ತಾರೆ ಅಂತ.
ಈಗ ಇನ್ನೊಂದು ಟ್ವಿಸ್ಟ್ ಏನಂದರೆ, ಇದರ ವಿಷಯದಲ್ಲಿ 3-4 ಬೇರೆ ಇಮ್ಯಾಜಿನೇಷನರಿ ಸ್ಟೋರೀಸ್ ಉಂಟು. ಸೊ ಫಸ್ಟ್ ಸ್ಟೋರಿ ಏನಂದರೆ, ಇವರು ಎಲ್ಲ ವಿಲೇಜಸ್ ಎಲ್ಲಿ ಹೋದ್ರು ಅಂತ ಗೊತ್ತಿಲ್ಲ, ಆದರೆ ಆ ರಾತ್ರೋರಾತ್ರಿ ಆ ವಿಲೇಜನ್ನು ಬಿಟ್ಟು ಹೋಗುವ ಟೈಮಲ್ಲಿ ಒಂದು ಸುರಂಗ ಮಾರ್ಗದೊಳಗಿಂದ ಹೋಗುವಾಗ ಅಲ್ಲಿ ಭೂಕಂಪ ಬಂದು ಎಂಟೈರ್ 85 ಫ್ಯಾಮಿಲೀಸ್ ನೆಲಸಮ ಆಗ್ತಾರೆ ಅಂತ. ಆದ ಕಾರಣ ಅವರ ಸ್ಪಿರಿಟ್ಸ್ ಆ ಜಾಗವನ್ನು ಹಾಂಟ್ ಮಾಡ್ತಾ ಉಂಟು ಅಂತ. ಇದು ಫಸ್ಟ್ ಸ್ಟೋರಿ. ಸೆಕೆಂಡ್ ಸ್ಟೋರಿ ಏನಂದರೆ, ಆ ಜಾಗ ಆಲ್ರೆಡಿ ನೆಗೆಟಿವ್ ಆದ ಕಾರಣ ಈ ವಿಲೇಜಸ್ನಲ್ಲಿ ಅವರು ಆ ಜಾಗವನ್ನು ಬಿಟ್ಟು ಹೋದರು ಅಂತ. ಥರ್ಡ್ ಸ್ಟೋರಿ ಏನು ಹೇಳ್ತದಂದರೆ, ಅರ್ಧ ಜನ 75ರಲ್ಲಿ ಅರ್ಧ ಜನ ಆ ಜಾಗವನ್ನು ಬಿಟ್ಟು ಹೋಗಿದ್ದಾರೆ, ಅರ್ಧ ಜನ ಅಲ್ಲೇ ಉಳಿದಿದ್ರು. ಬಟ್ ಸಲೀಂ ಸಿಂಗ್ ಅಲ್ಲಿಗೆ ಬಂದ ಮೇಲೆ ಆ ಅರ್ಧ ಜನವನ್ನು ಹೊಡೆದು ಬಡ್ದು ಅವರನ್ನು ಸಾಯಿಸಿದ್ದಾನೆ. ಬಟ್ ಈ ಟೈಮಲ್ಲಿ ಅರ್ಧ ಫ್ಯಾಮಿಲಿ ಯಾರು ಬಿಟ್ಟೋಗಿದ್ರ ಅದರಲ್ಲಿ ಆತ ಲೈಕ್ ಮಾಡಿದಂಥ ಹುಡುಗಿಯ ಫ್ಯಾಮಿಲಿ ಕೂಡ ಇತ್ತು. ಬಟ್ ಅವಳು ವಿಲೇಜರ್ಸಿಗೋಸ್ಕರ ರಿಟರ್ನ್ ಅದೇ ಕುಲ್ದಾರಕ್ಕೆ ಬಂದು ಅವಳು ಹೊಡೆಯುವುದನ್ನೆಲ್ಲ ನೋಡಿ ಸಹಿಸದೆ ಸಲೀಂ ಸಿಂಗ್ನ ಮುಂದೆ ಸುಸೈಡ್ ಮಾಡಿ ಅವನ ಮೇಲೆ ಶಾಪ ಹಾಕ್ತಾಳೆ. ಬೇರೆ ಯಾರೆಲ್ಲ ಅಲ್ಲಿ ಇದ್ರ ಅವರೆಲ್ಲ ಸತ್ತೋದ ಕಾರಣ ಆ ಜಾಗ ಹಾಂಟೆಡ್ ಆಗಿದೆ ಅಂತ. ಈಗ ಈ 3 ಸ್ಟೋರಿಯಲ್ಲಿ ಯಾವುದು ನಿಜ ಘಟನೆ, ನಿಜ ಸ್ಟೋರಿ ಯಾವುದಂತ ಇಷ್ಟರವರೆಗೆ ಯಾರಿಗೂ ಗೊತ್ತಿಲ್ಲ. ಆ್ಯಂಡ್ 2002ರಲ್ಲಿ ಇಂಡಿಯನ್ ಇನ್ವೆಸ್ಟಿಗೇಟರ್ಸ್ ಹಾಗೂ ಫ್ರೆಂಚ್ ಇನ್ವೆಸ್ಟಿಗೇಟರ್ಸ್ ಈ ಜಾಗಕ್ಕೆ ಹೋಗಿ ಪ್ಯಾರಾನಾರ್ಮಲ್ ಇನ್ವೆಸ್ಟಿಗೇಟ್ ಮಾಡುವಾಗ ಅವರು ಪ್ರೂವ್ ಮಾಡಿದಂತಹ ವಿಷಯವೇನೆಂದರೆ, ಈ ಜಾಗದಲ್ಲಿ ಹೌದು ನೆಗೆಟಿವಿಟಿ ಜಾಸ್ತಿ ಉಂಟು ಆ್ಯಂಡ್ ಇಟ್ ಈಸ್ ನಾಟ್ ಸೇಫರ್ ಟು ಬಿ ಇನ್ ದಿಸ್ ಪ್ಲೇಸ್ ಅಂತ. ಅಂದರೆ ವಾಸ ಮಾಡಲಿಕ್ಕೆ ಆಗದಂತಹ ಜಾಗ ಆಗಿದೆ ಅಂತ. ಆ್ಯಂಡ್ ಇದರ ಪ್ರಕಾರ ಆರ್ಕಿಯಾಲಜಿಕಲ್ ಡಿಪಾರ್ಟ್ಮೆಂಟ್ ಆಫ್ ಇಂಡಿಯಾ ಇವರು ಕೂಡ ಈಗ ಒಂದು ಸ್ಟೇಟ್ಮೆಂಟ್ ಹಾಕಿದ್ದಾರೆ. ಆ್ಯಂಡ್ ಇವರು ಒಂದು ರೂಲ್ ಮಾಡಿದ್ದಾರೆ ಏನಂದರೆ, ಸಂಜೆ 6 ಗಂಟೆಯ ನಂತರ ಕುಲ್ದಾರ ವಿಲೇಜ್ಗೆ ಯಾವುದೇ ಟೂರಿಸ್ಟ್ನವರಿಗೂ ಕೂಡ ಎಂಟ್ರಿ ಇಲ್ಲ ಅಂತ. ಬಟ್ ಅದೇ 2002ಅಲ್ಲಿ 3 ಬಾಯ್ಸ್ ಅಂದರೆ 3 ಹುಡುಗರು ಆ ಜಾಗಕ್ಕೆ ಏನಿಲ್ಲ ಏನಾಗುತ್ತೆ ನೋಡುವ, ಇದೆಲ್ಲ ಸುಳ್ಳು ಅಂದರೆ ಪ್ರಚಾರ ಮಾಡ್ತಿದ್ದಾರೆ, ನಾವು ಪ್ರೂವ್ ಮಾಡ್ತೇವೆ ಅಂತ ಕುಲ್ದಾರ ವಿಲೇಜಿಗೆ ಹೋದವರು ಇಷ್ಟರವರೆಗೆ ರಿಟರ್ನ್ ಬರಲೇ ಇಲ್ಲ. ಅಲ್ಲಿ ಹೋದವರು ಮಾಯ ಆಗಿದ್ದಾರೆ ಅಥವಾ ಎಲ್ಲಿ ತಪ್ಪಿಸಿ ಹೋಗಿದ್ದಾರಾ ಅಥವಾ ಏನಾಗಿದೆ ಯಾರಿಗೂ ವಿಷಯ ಗೊತ್ತಿಲ್ಲ. ಆ್ಯಂಡ್ ಇನ್ನೊಂದು ಏನಂದರೆ, ಈ ಕುಲ್ದಾರ ವಿಲೇಜಲ್ಲಿ ಈಗ ಕೂಡ ಸರ್ಚ್ ಡಿಪಾರ್ಟ್ಮೆಂಟ್ ಅವರು ಅವರನ್ನು ಹುಡುಕ್ತಾ ಇದ್ದಾರೆ. ಇಷ್ಟರವರೆಗೆ ಅವರ ಬಗ್ಗೆ ಯಾರಿಗೂ ಮಾಹಿತಿ ಇಲ್ಲ. ಇದಾದ ನಂತರ ಇನ್ನೊಂದು ವಿಷಯ ನಡೆದಿತ್ತು ಕುಲ್ದಾರ ವಿಲೇಜಲ್ಲಿ. ಅದೇ ಒಂದು ಭಾರತದ ಒಂದು ಒಳ್ಳೆಯ ಹೆಸರಾದಂತಹ ನ್ಯಾಷನಲ್ ಚಾನೆಲ್ನವರು ಈ ಜಾಗಕ್ಕೆ ಅವರು ಒಂದು ಕಂಟೆಂಟ್ ಮಾಡಲಿಕ್ಕೋಸ್ಕರ ಆ ಜಾಗಕ್ಕೆ 4 ಹುಡುಗಿಯರನ್ನು ಕರ್ಕೊಂಡು ಹೋಗ್ತಾರೆ ಶೂಟಿಂಗ್ ವಿಷಯದಲ್ಲಿ. ಶೂಟಿಂಗ್ ಸ್ಟಾರ್ಟ್ ಆಗುವ ಮೊದಲೇ ಆ 4 ಹುಡುಗಿಯರಿಗೂ ಕೂಡ ಅಲ್ಲಿ ಇದ್ದಂತಹ ಪ್ಯಾರಾನಾರ್ಮಲ್ ಎಕ್ಸ್ಪೀರಿಯನ್ಸನ್ನು ಅವರು ಎಕ್ಸ್ಪೀರಿಯನ್ಸ್ ಮಾಡಿದ್ದಾರೆ. ಆ್ಯಂಡ್ ಇದ ಕಾರಣ ಅವರೆಲ್ಲ ಹೆದರಿ ಹೋದ ಕಾರಣ ಅವರು ಆ ಶೂಟನ್ನು ಅಲ್ಲಿ ನಿಲ್ಲಿಸಿ ಅವರು ಅಲ್ಲಿಂದ ಪ್ಯಾಕಪ್ ಮಾಡಿ ಹೋಗ್ತಾರೆ. ಇದಾದ ನಂತರ ಇನ್ನೊಂದು ಸಲ 2 ಹುಡುಗರು ಆ ಜಾಗಕ್ಕೆ ಬಂದು ಕುಲ್ದಾರ ವಿಲೇಜಿನ ಹೊರಗಡೆ ನಿಂತು ಡ್ರೋನನ್ನು ಕುಲ್ದಾರ ವಿಲೇಜ್ ಒಳಗೆ ಕತ್ತಲೆ ಟೈಮಲ್ಲಿ ಕಳಿಸ್ತಾರೆ. ಆದರೆ ಕುಲ್ದಾರ ವಿಲೇಜ್ ಡ್ರೋನ್ ಎಂಟ್ರಾದ ತಕ್ಷಣವೇ ಯಾರೋ ಒಂದು ಫೋರ್ಸ್ಫುಲ್ ಆಬ್ಜೆಕ್ಟ್ ಎಳೆದು ಅದನ್ನು ಕೆಳಗೆ ಹಾಕಿ ಭಸ್ಮ ಮಾಡ್ತದೆ. ಸೊ ಇದೆಲ್ಲ ಆ್ಯಕ್ಚುಲ್ ನಡೆದಂತಹ ಘಟನೆಗಳು. ಈಗಕ್ಕೂ ಕೂಡ ಟೂರಿಸ್ಟ್ನವರಿಗೆ ಹೋಗಿಬಿಟ್ಟು ನಿಮಗೆ ಇನ್ವೆಸ್ಟಿಗೇಟ್ ಮಾಡ್ಬೋದು, ಅಂದರೆ ಏನಾಗಿದೆ ಶೂಟ್ ಮಾಡ್ಬೋದು, ವ್ಲಾಗಿಂಗ್ ಮಾಡ್ಬೋದು. ಆದರೆ ಆಫ್ಟರ್ 6 o'clock ಇನ್ ದಿ ಈವ್ನಿಂಗ್ ಯಾರಿಗೂ ಕೂಡ ಕುಲ್ದಾರ ವಿಲೇಜಲ್ಲಿ ಎಂಟ್ರಿ ಇಲ್ಲ. ಸೊ ಈ 85 ಫ್ಯಾಮಿಲೀಸ್ ಏನಾದರೂ ಎಲ್ಲಿಗೆ ಮೈಗ್ರೇಟ್ ಆದರೂ ಅದರ ಬಗ್ಗೆ ಯಾರಿಗೂ ಐಡಿಯಾ ಇಲ್ಲ. ಬಟ್ ಅಲ್ಲಿ ನಿಜಕ್ಕೂ ಈಗ ಕೂಡ ಪ್ಯಾರಾನಾರ್ಮಲ್ ನಡೀತಾ ಉಂಟು, ಎಕ್ಸ್ಪೀರಿಯನ್ಸ್ ಮಾಡಿದವರಿದ್ದಾರೆ. ಆ್ಯಂಡ್ ಇಟ್ ಈಸ್ ಏಷ್ಯಾಸ್ ಮೋಸ್ಟ್ ಹಾಂಟೆಡ್ ವಿಲೇಜ್ ಅಂತ ಪ್ರೂವ್ ಆಗಿದೆ. ಸೊ ಈ ಸ್ಟೋರಿ ನಿಮಗೆ ಲೈಕ್ ಆಗಿದೆ ಅಂತ ಅಂದ್ಕೊಳ್ತೇನೆ. ನೆಕ್ಸ್ಟ್ ಇಂಟ್ರೆಸ್ಟಿಂಗ್ ಸ್ಟೋರಿ ಜೊತೆ ಬರ್ತೇನೆ. ಟಿಲ್ ದೆನ್ ಥ್ಯಾಂಕ್ ಯು ಆ್ಯಂಡ್ ಬಾಯ್.